ಎಲ್ಲರಿಗೂ ಒಂದಲ್ಲ ಒಂದು ದಿವಸ ರಾಯರು ಭಕ್ತರಾದ್ಮೇಲೆ ರಾಯರು ಕನಸಿನಲ್ಲಿ ಬಂದು ನಿಮಗೆ ದರ್ಶನ ಕೊಟ್ಟಿರ್ತಾರೆ. ರಾಯರು ಕನಸಿನಲ್ಲಿ ಬಂದರೆ ಏನು ಅರ್ಥ, ಅಥವಾ ರಾಯರು ನಿಮ್ಮ ಕನಸಲ್ಲಿ ಬಂದಿದ್ದಾರಾ ಇಲ್ವಾ, ರಾಯರು ಕನಸಲ್ಲಿ ಬಂದ ಮೇಲೆ ನಿಮ್ಮ ಲೈಫಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇವೆ, ಮತ್ತು ರಾಯರು ಕನಸಿನ ಮೂಲಕ ಯಾವ 5 ಸೂಚನೆಗಳನ್ನ ನಿಮ್ಮ ಲೈಫ್ಗೆ ಕೊಡ್ತಾರೆ, ನಿಮ್ಮ ಜೀವನಕ್ಕೆ ನೀಡ್ತಾರೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕನಸಲ್ಲಿ ಬಂದಿದ ತಕ್ಷಣ ಅದೆಲ್ಲ ನಿಜ ಆಗುತ್ತಾ, ಅಥವಾ ನಾನು ಕಂಡಿದ್ದು ಭ್ರಮೇನ ಅನ್ನೋ ರೀತಿ ನಿಮಗೆ ಒಂದು ಅನುಭವ ಆಗ್ತಾ ಇರುತ್ತೆ. ಕನಸು ಕಂಡಿದ್ದಾದ್ಮೇಲೆ ಅದು ಸತ್ಯ. ನೀವು ರಾಯರು ಕನಸು ಕಂಡಿದ್ದೀರಾ ಅಂದರೆ ಅದು ಕಣ್ಣಿಗೆ ಕಟ್ಟಿರೋ ರೀತಿ ರಾಯರು ಕನಸನ್ನ ಬೀಳಿಸೋವಂಥದ್ದು. ಸುಮ್ಮನೆ ಅನಾವಶ್ಯಕವಾಗಿ ಏನೋ ಒಂಚೂರು ಕಾಣಿಸ್ತು ಮತ್ತೆ ಕಾಣಿಸ್ಲಿಲ್ಲ, ನೆನಪೇ ಇಲ್ಲ, ಮರ್ತೋಗ್ಬಿಟ್ಟೆ, ಆ ಥರ ಎಲ್ಲ ಆಗಲ್ಲ. ಕ್ಲಾರಿಟಿಯಾಗಿ ನಾವು ಕಣ್ಮುಂದೆ ನೋಡೋ ರೀತಿಯೇ ಕನಸು ಮೂಲಕ ರಾಯರು ಕನಸನ್ನ ನೀಡ್ತಾರೆ. ಅದು ಎಷ್ಟು ಅಂದರೆ ನಾವು ಸಾಯೋ ತನಕನೂ ನಾವು ಮರೆಯೋಕ್ಕಾಗಲ್ಲ ಅಂತ ಕನಸನ್ನ ರಾಯರು ಕೊಟ್ಬಿಡ್ತಾರೆ. ಒಬ್ಬೊಬ್ರಿಗೆ ಒಂದೊಂದು ಥರ ಕನಸುಗಳು ಬೀಳ್ತಾ ಹೋಗುತ್ತೆ ಜೀವನದಲ್ಲಿ. ರಾಯರನ್ನ ನಂಬಿದ ಮೇಲೆ ನಿನಗೆ ಬಿದ್ದಿರೋ ಕನಸು ನಮಗೆ ಬೀಳಬೇಕು, ನಮಗೆ ಬಿದ್ದಿರೋದು ನಿಮಗೆ ಬೀಳಬೇಕು ಅನ್ನೋದು ಏನೂ ಇಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ರಾಯರು ಒಂದೊಂದು ಸ್ವರೂಪದಲ್ಲಿ ಒಂದೊಂದು ರೂಪಗಳ ಮೂಲಕ ರಾಯರು ಕಾಣಿಸ್ಕೊಳ್ತಾ ಹೋಗ್ತಾರೆ. ಇನ್ನು ಕಾಣಿಸ್ಕೊಂಡಿದ್ದಾರೆ ಅಂದರೆ ಅಲ್ಲಿಗೆ ಅವರು ಜೀವನ ಪಾವನ ಆಯಿತು ಅಂತಲೇ ಅರ್ಥ ಅಂತ ಅಂದ್ಕೊಳ್ಬಿಡಿ. ರಾಯರು ಕನಸಲ್ಲಿ ಕಾಣಿಸಿದ್ರು ಅದೇ ಒಂದು ದೊಡ್ಡದು ಸಾಧನೆ, ಅದೇ ಒಂದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಪ್ಪ. ಯಾರಿಗೂ ಕೂಡ ಸುಮ್ಮನೆ ರಾಯರು ಕನಸಲ್ಲಿ ಬರೋದಿಲ್ಲ. ಅಷ್ಟೇ ಅಲ್ಲದೆ ನಿಮ್ಮ ಕನಸಲ್ಲಿ ಕಾಣಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಏನೋ ಅರ್ಥ ಇದೆ, ಅಥವಾ ನಿಮ್ಮ ಜೀವನದಲ್ಲಿ ಏನೋ ಒಂದು ಸೂಚನೆ ಕೊಡೋದಕ್ಕೆ ರಾಯರು ಕನಸಿನ ಮೂಲಕ ಬರ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗುತ್ತಿದೆ. ಎಲ್ಲದಕ್ಕೂ ಕೂಡ ನೀವು ಮಾಹಿತಿ ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಮಾಹಿತಿ ಸಿಗುತ್ತಾ ಹೋಗ್ತದೆ. ರಾಯರು ಕನಸು ನಿಮಗೆ ಬೀಳ್ತಾ ಇದೆ ಅಥವಾ ರಾಯರು ದರ್ಶನ ಕನಸಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಅದು ಆಕಸ್ಮಿಕ ಅಲ್ಲ. ಏನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾನು ರಾಯರು ನೆನೆಸ್ಕೊಂಡಿದ್ದೆ ಅದಕ್ಕೆ ಬೀಳ್ತು ಆ ಥರ ಎಲ್ಲ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಅದು ನೇರವಾಗಿ ರಾಯರು ನಿಮಗೆ ಅನುಗ್ರಹನ ಮಾಡ್ತಾ ಇದ್ದಾರೆ ಅನ್ನೋದೇ ಅರ್ಥ ಆಗುತ್ತೆ. ಇನ್ನು ರಾಯರು ಕನಸಲ್ಲಿ ವಿವಿಧ ರೂಪಗಳಲ್ಲಿ ನಿಮಗೆ ಕಾಣಿಸ್ಕೊಳ್ಬಹುದು. ಇನ್ನು ರಾಯರೇನಾದರೂ ಬೃಂದಾವನ ರೂಪದಲ್ಲಿ ಅಥವಾ ಸನ್ಯಾಸಿಯ ರೂಪದಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ಕಷ್ಟಗಳು ಆದಷ್ಟು ಬೇಗ ಪರಿಹಾರ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಯಾವ್ದಾದ್ರು ಒಂದು ಸಂಕಲ್ಪನ ಮಾಡಿದ್ರೆ ರಾಯರು ಮುಂದೆ, ರಾಯರಿಗೋಸ್ಕರ ಒಂದು ವ್ರತನ ಮಾಡ್ತಾ ಇದ್ದೀರಾ ನಿಮ್ಮ ಕಷ್ಟಗಳನ್ನ ನಿವಾರಣೆಗೋಸ್ಕರ ಅಂತ ಅಂದರೆ ಆ ಸಂಕಲ್ಪ ಈಡೇರೋ ಸಮಯ ಬಂದಿದೆ ಅನ್ನೋದನ್ನ ಅರ್ಥ ಸೂಚಿಸುತ್ತದೆ. ಈ ಮೂಲಕ ರಾಯರು ಮಂತ್ರಾಕ್ಷತೆ ಅಥವಾ ತೀರ್ಥನೇನಾದ್ರು ನಿಮಗೆ ಕೊಡ್ತಾ ಇದ್ದಾರೆ, ಅಥವಾ ನಿಮಗೆ ಕಾಣಿಸ್ತು ಮಂತ್ರಾಕ್ಷತೆ ಅಥವಾ ತೀರ್ಥ ಯಾರೋ ಮಠದಲ್ಲಿ ಕೊಡ್ತಾರೋ ರೀತಿ ಅನುಭವ ಆಗ್ತು ಅಂತಂದ್ರೆ ನಿಮಗೆ ಅಲ್ಲಿಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಮಿರಾಕಲ್ ನಡೆಯುವಂಥದ್ದು ಮುಂದೆ ಕಾದಿದೆ ಅಂತಲೇ ಅರ್ಥ ತಿಳಿಸುವಂಥದ್ದು. ವೈಯಕ್ತಿಕವಾಗಿ ಅನುಭವಗಳನ್ನ ನೀಡ್ತಾ ಹೋಗ್ತಾರೆ ರಾಯರು. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದು ಅಥವಾ ಕೇಳ್ದೇನೆ ಇರ್ಬೋದು. ಕೇಳಿಲ್ಲ ಅಂದರೆ ಒಂದ್ಸರಿ ಕೇಳಿ ನೀವು ರಾಯರು ಪವಾಡನ ಯಾವ ರೀತಿ ಅಂದರೆ, ರಾಯರು ಯಾವ ರೀತಿ ಮಾರ್ಗದರ್ಶನ ನೀಡ್ತಾರೆ ಕನಸಲ್ಲಿ ಅಂದರೆ, ಫಾರ್ ಎಕ್ಸಾಂಪಲ್ ಸರ್ ಥಾಮಸ್ ಮನ್ರೋಗೆ ಮಧ್ವರಾಯರ ಜೊತೆಗಿನ ನಂಟನ್ನ ನೆನಪಿಸಿರೋದು ಕತೆ ಇದೆ. ಅದು ರಾಯರು ಕನಸಿನ ಮೂಲಕನೇ ಬಂದು ಅವರಿಗೆ ಮಾರ್ಗದರ್ಶನ ನೀಡಿರುವಂಥದ್ದು. ಆ ಥರ ನಮ್ಮ ನಿಜ ಜೀವನದಲ್ಲಿ ಭಕ್ತರಿಗೆ ರಾಯರು ಯಾವ ರೀತಿ ಮಾರ್ಗದರ್ಶನ ಕೊಡ್ತಾ ಹೋಗ್ತಾರೆ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದು ಥರ ಅನುಭವಗಳು ಆಗ್ತಾ ಹೋಗುತ್ತೆ. ರಾಯರು ಏನಾದರೂ ಕನಸಲ್ಲಿ ನಿಮಗೆ ಮಂತ್ರಾಕ್ಷತೆ ಜೊತೆಗೆ ತುಳಸಿ ಮಾಲೆನ ಏನಾದ್ರು ಕೊಡ್ತಾ ಇದ್ದಾರೆ, ಪ್ರಸಾದದ ರೂಪದಲ್ಲಿ ಎಣ್ಣೆ ಏನಾದ್ರು ಕೊಡ್ತಾ ಇದ್ದಾರೆ, ಅಥವಾ ಕಲ್ಸಕ್ರೆ ಆ ಥರ ಏನಾದರೂ ನಿಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಸಂತಾನ ಭಾಗ್ಯ ಮತ್ತು ಯಾರಿಗಿನ್ನ ಮದುವೆ ಆಗಿರಲ್ಲ ಅವ್ರಿಗೆ ವಿವಾಹ ಯೋಗ ಕೂಡಿ ಬರ್ತಿದೆ ಅನ್ನೋದೇ ಅರ್ಥ ತಿಳಿಸುವಂಥದ್ದು. ಕನಸಲ್ಲಿ ಸುಮ್ಮನೆ ಬೃಂದಾವನ ಕಾಣಿಸ್ತಾ ಇರುತ್ತೆ, ನೀವು ಹೋಗುವಂಥ ಅಕ್ಕಪಕ್ಕ ಮಠ ಕಾಣಿಸ್ಬೋದು ಅಥವಾ ಮಂತ್ರಾಲಯನೇ ಕಾಣಿಸ್ಬೋದು. ನೀವು ಮಂತ್ರಾಲಯಕ್ಕೆ ಒಂದು ಸರಿನೂ ಹೋಗಿಲ್ಲ ಅಂತಂದರೆ ಅದು ಮಂತ್ರಾಲಯ ಅಂತ ಗೊತ್ತಾಗೋಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ನಮಗೆ. ನೋಡಿಲ್ಲ ಅಂದರೂ ಅಥವಾ ಫೋಟೋಗಳೆಲ್ಲಾದರೂ ನೋಡ್ರೆ ನೀವು ಮಂತ್ರಾಲಯನೇ ಕಾಣುತ್ತೆ, ಅಥವಾ ಮಂತ್ರಾಲಯದಲ್ಲಿರುವಂಥ ರಾಯರು ಬೃಂದಾವನನೇ ಕಾಣಿಸ್ತಾ ಇರೋವಂಥದ್ದು. ಇನ್ನೇನು ಕಾಣಿಸ್ತಾರಲ್ಲ ಬರೀ ಅದೇ ಕಾಣಿಸ್ತಾ ಇದೆ ಅಂದರೆ ಅಲ್ಲಿಗೆ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಬೇಕು ಅಂದರೆ ರಾಯರು ತಮ್ಮ ಬಳಿಗೆ ಕರೀತಾ ಇದ್ದಾರೆ ನಿಮ್ಮನ್ನ ಅನ್ನೋದೇ ಅರ್ಥ ಆಗುತ್ತೆ. ಇಲ್ಲ ನೀವು ಎಲ್ಲೋ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ರಾಯರು ಮಂತ್ರಾಲಯ ಕಾಣುತ್ತೆ ಅಥವಾ ಬೃಂದಾವನ ಕಾಣುತ್ತೆ, ಎಲ್ಲೋ ಟ್ರಾವೆಲ್ ಮಾಡ್ಕೊಂಡು ಹೋಗೋ ರೀತಿ ಆ ಥರ ಎಲ್ಲ ಏನೇನೋ ಒಂದು ಕನಸುಗಳು ಬೀಳ್ತಾ ಇರುತ್ತೆ ಅಂದರೆ ಅದು ನೆನೆಸ್ಕೊಳ್ಳೋಕೆ ತುಂಬಾ ಖುಷಿ ಕೊಡುತ್ತೆ. ಬಟ್ ಅದ್ರದ್ದು ಅರ್ಥ ಏನಿರ್ಬೋದು ಅಂತ ನಾವು ನೆಗ್ಲೆಕ್ಟ್ನ ಮಾಡಿಬಿಡ್ತೀವಿ. ಆ ಥರ ಎಲ್ಲ ಸೂಚನೆ ಸಿಗ್ತಿದೆ ಅಂದರೆ ನೀವು ಆದಷ್ಟು ತಡ ಮಾಡಬೇಡಿ, ನೀವು ಬಿಡುವು ಮಾಡಿಕೊಂಡು ಮಂತ್ರಾಲಯಕ್ಕೆ ಹೋಗಿ ಬನ್ನಿ. ರಾಯರು ದರ್ಶನ ಪಡ್ಕೊಂಡು ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸೂಚನೆನ ನೀಡೋದಕ್ಕೂ ಕೂಡ ರಾಯರು ಮಂತ್ರಾಲಯಕ್ಕೆ ಕರ್ಸ್ಕೊತಾರೆ. ಅದು ಅವ್ರು ಕರೀತಾ ಇದ್ದಾರೆ ಅಂದರೆ ನಾವು ಹೋಗಲೇಬೇಕು. ನಾವು ಅಂದ್ಕೊಂಡಂಗೆ ಯಾವಾಗಲೂ ಸಾಧ್ಯ ಆಗೋದಿಲ್ಲ. ಮಂತ್ರಾಲಯಕ್ಕೆ ಹೋಗೋದಕ್ಕೆ ರಾಯರು ಕರ್ಸ್ಕೊಂಡಂಗೆ ಮಾತ್ರನೇ ಅದು ಸಾಧ್ಯ ಆಗುವಂಥದ್ದು. ಒಮ್ಮೆ ಏನಾಗುತ್ತೆ, ಗಂಭೀರವಾಗಿ ಒಂದು ರಾಯರು ಸೂಚನೆನ ಕೊಡುವಂಥ ಒಂದು ಕನಸು ಬೀಳುತ್ತೆ. ಒಂದು ಎಚ್ಚರಿಕೆಯ ಕನಸು ಅಂತಲೇ ಹೇಳ್ಬೋದು. ಅದು ಏನೋ ಅಂತ ಗೊತ್ತಿಲ್ಲ, ರಾಯರು ಕಾಣಿಸ್ತಾರೆ, ಏನೋ ಒಂದು ಮಾತು ಕೇಳುತ್ತೆ, ಇಲ್ಲ ನೀನು ಅಂದ್ಕೊಂಡಿರೋ ಸರಿ ಇಲ್ಲ, ಅಥವಾ ನಿನ್ನ ಕೈ ಆಗ್ತಾ ಇರೋವಂಥದ್ದು ಸರಿ ಇಲ್ಲ, ಆ ಥರ ಏನಾದರೂ ಒಂದು ನಿಮಗೆ ಭಯ ಆಗುವಂಥ ಕನಸು. ಬಟ್ ರಾಯರು ಹೇಳಿರೋ ರೀತಿ ನೆನೆಸುತ್ತೆ ಥರ ಎಲ್ಲ ನಿಮಗೆ ಅನಿಸ್ತಾ ಇರುತ್ತೆ ಅಂದರೆ ಅಲ್ಲಿಗೆ ನಿಮ್ಮ ಲೈಫಲ್ಲಿ ಏನೋ ಒಂದು ಆಗುವಂಥ ಕೆಲಸಗಳಿಂದ ನಿಮಗೆ ಮುಂದೆ ತುಂಬಾ ಅಪಾಯ ಇದೆ ಅನ್ನೋದನ್ನ ರಾಯರು ಎಚ್ಚರಿಕೆ ಕೊಡ್ತಾ ಇರ್ತಾರೆ ಕನಸಿನ ಮೂಲಕ. ಅಷ್ಟೇ ಅಲ್ಲದೆ ಇನ್ನು ಹಲವಾರು ವಿವಿಧ ರೂಪದಲ್ಲಿ ರಾಯರು ಕಾಣಿಸ್ಕೋತಾರೆ. ಕುದುರೆ ಮೂಲಕ, ಕಾಮಧೇನು ಮೂಲಕ, ಅಥವಾ ಬಿಳಿ ಆನೆ, ತುಳಸಿ ಗಿಡ ಅಥವಾ ಮಲ್ಲಿಗೆ ಗಿಡ, ಆ ಥರ ಸುಮಾರು ರೂಪದಲ್ಲಿ ರಾಯರು ಕಾಣಿಸ್ಕೋತಾ ಇದ್ದಾರೆ ಅಂತ ಅಂದರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಘಟನೆ ನಡೆಯುತ್ತೆ, ಅಥವಾ ನಿಮ್ಗೆ ಏನೋ ಒಂದು ಸೂಚನೆ ಕೊಡೋದಕ್ಕೆ, ನಿಮ್ಗೆ ಏನೋ ಒಂದು ತಿಳಿಸೋದಕ್ಕೆ ರಾಯರು ಕಾಣಿಸ್ಕೊಳ್ಳೋದು ಅಂತಲೇ ಅರ್ಥ ಆಗುತ್ತೆ. ಅದು ಯಾವ ರೀತಿ ಕನಸಿನ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ನಿಮಗೆ ಏನು ಸೂಚನೆ ರಾಯರು ಕೊಡ್ತಾ ಇದ್ದಾರೆ ಅಂತ. ಒಬ್ರೊಬ್ರಿಗೆ ಒಂದೊಂದು ಥರ ಕನಸಿರುತ್ತೆ. ಅದು ಯಾವುದು ಏನು ಅಂತ ನಿಮ್ಮ ಪರ್ಸ್ನಲಿ
ಯಾವುದಾದ್ರೂ ಅಭಿಪ್ರಾಯ ಇದ್ದರೆ ಅಂದರೆ ಪರ್ಸ್ನಲಾಗಿ ನಿಮ್ಗೆ ಯಾರ್ಯಾರು ಕನಸು ಬಿದ್ದಿದೆ ರಾಯರದು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳಿ. ಮತ್ತು ಎಲ್ರಿಗೂ ತಿಳಿಸಿ ಅದು ಯಾವ ರೀತಿ ಬಿದ್ದಿದೆ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ ರಾಯರ ಬಗ್ಗೆ ಅಂತಲೇ ಹೇಳ್ತಾ ಇದ್ದೀನಿ. ಕನಸು ಬಿದ್ದಾದ್ಮೇಲೆ ಯಾವೆಲ್ಲ ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಾ ಹೋಗ್ತವೆ ಅಂತಂದರೆ, ನೀವೆಲ್ಲೋ ಹೋಗ್ತಾ ಇರ್ತೀರಾ ಅಥವಾ ಮನೇಲಿ ಇರ್ತೀರೋ, ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರಾ, ಅದು ನಿಮಗೆ ಗೊತ್ತಿಲ್ಲದೇ ರಾಯರು ಮಂತ್ರ ಕೇಳೋವಂಥದ್ದು, ಹಾಡು ಕೇಳೋವಂಥದ್ದು ಇಲ್ವಾ, ರಾಯರು ಪದೇ ಪದೇ ನಿಮಗೆ ನೆನಪಾಗ್ತಾ ಇರ್ತಾರೆ. ನೀವೇನು ರಾಯರ ಬಗ್ಗೆ ಯೋಚನೆ ಮಾಡಿರಲ್ಲ, ಬಟ್ ರಾಯರ ಬಗ್ಗೆ ನೀವು ಥಿಂಕ್ನ ಮಾಡ್ತಾ ಇರ್ತೀರಾ. ಅದು ಹೇಗೆ ಏನು ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಒಟ್ಟಿನಲ್ಲಿ ರಾಯರು ನೆನೆಸ್ಕೋತಾ ಇದ್ರೆ, ರಾಯರು ಮಂತ್ರನ ನೀವು ಹೇಳ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಸಮಾಧಾನ, ಖುಷಿ, ಏನೋ ನನ್ನ ಲೈಫಲ್ಲಿ ಅಚೀವ್ ಮಾಡಿಬಿಟ್ಟಿದ್ದೀನಪ್ಪ, ನನ್ನ ಜೀವನದಲ್ಲಿ ಏನೋ ಒಂದು ಒಳ್ಳೆಯದಾಗಿರುವಂಥ ಘಟನೆ ನಡೆಯುತ್ತೆ ಮುಂದಕ್ಕೆ ಅನ್ನೋ ರೀತಿ ನಿಮ್ಮ ಮನಸ್ಸು ತುಂಬ ದೃಢವಾಗಿರುತ್ತೆ. ತುಂಬ ದೊಡ್ಡ ಆತ್ಮವಿಶ್ವಾಸನ ರಾಯರು ಕೊಟ್ಬಿಡ್ತಾರೆ. ಅಷ್ಟೇ ನೆಮ್ಮದಿ, ಮನಃಶಾಂತಿನ ನೀಡುವಂಥದ್ದು. ಇನ್ನು ನೀವು ರಾಯರು ಪೂಜೆ ಮಾಡ್ತಾ ಇರ್ತೀರಾ, ಬಟ್ ನೀವು ರಾಯರನ್ನೇನು ಹೂ ಪ್ರಸಾದನೆ ಕೊಡಬೇಕು ರಾಯರೇ ಅಂತೇನು ಕೇಳ್ಕೊಂಡಿರಲ್ಲ. ಬಟ್ ನೀವು ನಾರ್ಮಲಾಗಿ ಯಾವ ರೀತಿ ಸರಳವಾಗಿ ಪೂಜೆ ಮಾಡ್ತೀರಾ ಆ ಥರನೇ ಮಾಡ್ತಾ ಇರ್ತೀರಾ. ನೀವು ಕೇಳದಿದ್ರು ಕೂಡ ರಾಯರು ಹೂ ಪ್ರಸಾದದ ಮೂಲಕ ನಿಮಗೆ ಅನುಗ್ರಹನ ಮಾಡುವಂಥದ್ದು. ಇಲ್ಲ ಯಾರೋ ನಿಮ್ಮ ಮನೆಗೆ ಮಂತ್ರಾಕ್ಷತೆ ಅಥವಾ ರಾಯರು ಪ್ರಸಾದ, ಇಲ್ಲ ಮಂತ್ರಾಲಯದಿಂದ ಏನೋ ಒಂದು ನಿಮ್ಮ ಮನೆಗೆ ಬರುವಂಥದ್ದು, ರಾಯರು ಫೋಟೋ, ವಿಗ್ರಹ, ಅಥವಾ ನೀವು ಹೋಗ್ತಾ ಇರೋಂಥ ಅಕ್ಕಪಕ್ಕ ಮಠಗಳಿಂದಲೇ ನಿಮ್ಗೆ ಏನೋ ಒಂದು ಪ್ರಸಾದ ಬರುವಂಥದ್ದು. ನಿಮಗೆ ಗೊತ್ತಿಲ್ಲದೇ ನೀವು ಅಂದ್ಕೊಂಡಿರಲ್ಲ ರಾಯರು ದರ್ಶನ ಮಾಡೋಕೆ ನಾನು ಇವತ್ತು ಹೋಗ್ತೀನಿ ಮಠಕ್ಕೆ ಅಂತ. ಬಟ್ ನಿಮ್ಗೆ ಗೊತ್ತಿಲ್ಲದೇನೂ ಕೂಡ ರಾಯರು ಮಠಕ್ಕೆ ನೀವು ಹೋಗಿ ಬಂದಮೇಲೆ ಅನಿಸುತ್ತೆ, ನಾನು ಇವತ್ತು ಅಂದ್ಕೊಂಡಿರಲಿಲ್ಲ, ಆದರೂ ಹೆಂಗೆ ಹೋಗಿ ಬಂದ್ಬಿಟ್ಟೆ ಅಲ್ವಾ, ರಾಯರು ಹೆಂಗೆ ಕರ್ಸ್ಕೊಬಿಟ್ರು ನನ್ನ ಅನ್ನೋ ರೀತಿ ನಿಮಗೆ ಫೀಲಿಂಗ್ ಬರುವಂಥದ್ದು. ಅಲ್ಲಿ ಯಾವುದೇ ಒಂದು ಸಂಕಷ್ಟ ಇರ್ಬೋದು, ಅದು ತಾನಾಗ್ತಾನೆ ನಿವಾರಣೆ ಆಗ್ತಾ ಹೋಗುತ್ತೆ. ನೀವು ಏನೇ ಒಂದು ಕಷ್ಟ ಬಂದರೂ ಕೂಡ ನನ್ನ ಜೊತೆಲಿ ರಾಯರಿದ್ದಾರೆ ಅನ್ನೋ ರೀತಿ ನಿಮಗೆ ದೃಢ ಸಂಕಲ್ಪ ಬಂದ್ಬಿಡುವಂಥದ್ದು. ನಿಮ್ಮ ಕಷ್ಟಕ್ಕೆ ನೀವು ಭಯನೇ ಪಡ್ಕೊಳ್ಳೋದಿಲ್ಲ, ಧೈರ್ಯವಾಗಿ ನೀವು ಎದುರಿಸಬೇಕು ಅಂತ ಮುಂದೆ ನುಗ್ತೀರಾ. ಅದು ಹಿಂದೆ ಬರದೇ ಇರೋ ಧೈರ್ಯ, ಅಷ್ಟು ಧೈರ್ಯ ಬಂದ್ಬಿಡುತ್ತೆ ನಿಮಗೆ. ತುಂಬಾ ಅಟಕ್ ಬಿದ್ದುಬಿಡ್ತೀರಾ, ಇಲ್ಲ ನಾನು ಇದನ್ನ ಅಚೀವ್ ಮಾಡೇ ಮಾಡ್ತೀನಿ, ನಾನು ಗೆಲ್ತೀನಿ, ಯಾಕಂದರೆ ನನ್ನ ಹಿಂದೆ ರಾಯರಿದ್ದಾರೆ, ನನ್ನ ಜೊತೆಲಿ ರಾಯರಿದ್ದಾರೆ ಅನ್ನೋ ರೀತಿ ನಿಮಗೆ ಏನೋ ಗೊತ್ತಿಲ್ಲ, ನಿಮಗೆ ಗೊತ್ತಿರಲ್ಲ, ಆ ಥರ ನೀವು ರಿಯಾಕ್ಟ್ನ ಮಾಡ್ಕೋತಾ ಇರ್ತೀರಾ. ನಿಮ್ಮ ಲೈಫಲ್ಲಿ ನಿಮಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೆ ಇದ್ರೂ ಕೂಡ ಅದು ಸ್ವಲ್ಪನೇ ನಿವಾರಣೆ ಆಗ್ತಾ ಹೋಗುತ್ತೆ. ರಾಯರು ಅನುಗ್ರಹ ಇದ್ರೆ ಮಾತ್ರ ನಾವೆಲ್ಲ ಸಾಧ್ಯ ಆಗುವಂಥದ್ದು. ಸುಮಾರು ಹಲವಾರು ರೀತಿಯ ಅನುಭವಗಳು, ಅಂದರೆ ಹಲವಾರು ರೀತಿಯ ಸೂಚನೆಗಳು ರಾಯರು ಕೊಡ್ತಾರೆ. ಅಥವಾ ನೀವು ಯಾವುದೋ ಒಂದು ಗೊಂದಲದಲ್ಲಿ ಇರ್ತೀರಾ, ಏನೋ ನಿಮಗೆ ಹೇಳೋಕ್ಕಾಗದೇ ಇರೋಂಥ ಸಂಕಷ್ಟದಲ್ಲಿದ್ದಾಗ ರಾಯರು ಯಾರೋ ಒಬ್ರು ಸನ್ಯಾಸಿಗಳ ಮೂಲಕ, ಸ್ವಾಮೀಜಿಗಳ ಮೂಲಕ ನಿಮ್ಮ ಎದುರುಗಡೆ ಬರುವಂಥದ್ದು. ಅವ್ರ ಹತ್ರ ನೀವೇನು ಮಾತಾಡಿರಲ್ಲ, ಬಟ್ ಅವ್ರು ನಿಮ್ಮ ಬಗ್ಗೆ ಎಲ್ಲನೂ ಹೇಳ್ಬಿಡ್ತಾರೆ ಡೀಟೇಲಾಗಿ. ಈ ಥರಪ್ಪ ನೀನು ಹೋಗ್ತಾ ಇರೋಂಥ ದಾರಿ ಸರಿಯಿಲ್ಲ, ಅಥವಾ ನೀನು ಅಂದ್ಕೊಂಡಿರೋ ಕೆಲಸ ಈ ಥರ ನಡೆಯುತ್ತೋ ನಡೆಯಲ್ವೋ ಆ ಥರ ಯಾವುದೊಂದು ಸೂಚನೆಗಳು ಕೊಡುವಂಥದ್ದು. ಇದೆಲ್ಲವೂ ಕೂಡ ರಾಯರ ಮೂಲಕ ನಿಮ್ಮ ಲೈಫಲ್ಲಿ ಆಗುವಂಥ ಬದಲಾವಣೆಗಳು. ಇನ್ನೂ ಹಲವಾರು ರೀತಿಯ ಅನುಭವಗಳು ಆಗುತ್ತೆ. ಒಬ್ರೊಬ್ರಿಗೆ ಒಂದೊಂದು ಥರ ಲೈಫಲ್ಲಿ ರಾಯರು ಅನುಭವನ ಕೊಡುವಂಥದ್ದು. ನಿಮಗೂ ಯಾರಿಗೆಲ್ಲ ಈ ಥರ ಅನುಭವಗಳು, ಯಾರಿಗೆಲ್ಲ ಈ ಥರ ಬದಲಾವಣೆಗಳಾಗಿವೆ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ, ಅದನ್ನು ನೀವು ಶೇರ್ನ ಮಾಡಿ, ಹಂಚ್ಕೊಳ್ಳಿ ಎಲ್ಲರ ಜೊತೆಲೂ. ಎಲ್ರಿಗೂ ಗೊತ್ತಾಗುತ್ತೆ, ತಿಳಿಯುತ್ತೆ ಯಾವ ರೀತಿ ಅನುಭವಗಳಾಗಿದೆ. ಒಬ್ಬರು ಜೀವನದಲ್ಲಿ ಆಗಿರೋದು ಇನ್ನೊಬ್ರು ಜೀವನದಲ್ಲಿ ಆಗಲ್ಲ, ಹೌದು, ಬಟ್ ಒಬ್ರಿಗಾಗಿರೋದು ಇನ್ನೊಬ್ರಿಗೆ ಆಗಿರ್ಲೂಬಹುದು. ನನಗೂ ಈ ಥರ ನಡೆದಿತ್ತಪ್ಪ ಅನ್ನೋ ಒಂದು ಸಮಾಧಾನ ಸಿಗುತ್ತೆ. ಒಬ್ರಿಗೇನೋ ಏನೋ ಒಂದು ಕನಸು ಬಿತ್ತು, ಅಥವಾ ಯಾರೋ ಒಬ್ಬರು ಸನ್ಯಾಸಿಗಳು ಏನೋ ಒಂದು ಹೇಳ್ಬಿಟ್ರು ಅಂದಿದ ತಕ್ಷಣ ನಮಗೆ ಪಾಸಿಟಿವ್ ಆಗಿ ನಮ್ಮ ಮೈಂಡು ಥಿಂಕ್ನೇ ಮಾಡೋಲ್ಲ, ನಮ್ಮ ಮೈಂಡು ತುಂಬ ನೆಗೆಟಿವ್ ಆಗಿ ಥಿಂಕ್ನ ಮಾಡಿಬಿಡುತ್ತೆ. ಏನು ಹಿಂಗೆ ಬಂದು ಹೇಳ್ಬಿಟ್ರಲ್ಲ, ಹಂಗಂದರೆ ಮುಂದೆ ಜೀವನದಲ್ಲಿ ಏನೋ ಒಂದು ಗಂಡಾಂತರ ಕಾದಿದೆ, ಅಪಾಯ ಕಾದಿದೆ, ಏನು ಮಾಡೋದಪ್ಪ ಈ ಥರ ಆಗ್ತಾಯಿದೆ ನನಗೆ ಅಂತೆಲ್ಲ ನಿಮ್ಮ ಮೈಂಡು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರುತ್ತೆ. ಈ ಥರ ಅನುಭವಗಳನ್ನ ನೀವು ಶೇರ್ನ ಮಾಡಿದ್ರೆ ಜನರ ಜೊತೆ, ಅವ್ರಿಗೊಂದು ಸಮಾಧಾನ ಆಗುತ್ತೆ, ನೆಮ್ಮದಿ ಆಗುತ್ತೆ. ನನ್ನ ಜೀವನದಲ್ಲೂ ನಡೀತಾ ಇರೋದು ಬೇರೆಯವ್ರ ಲೈಫಲ್ಲಿ ಆಗಿದೆ, ಇದೆಲ್ಲವೂ ಕೂಡ ರಾಯರು ನಾರ್ಮಲಾಗಿ ಕೊಡ್ತಾ ಇರೋವಂಥದ್ದು. ರಾಯರು ನಂಬಿದ ಮೇಲೆ ನನಗೂ ಒಂದಲ್ಲ ಒಂದು ದಿನ ಕೈ ಹಿಡಿದು ಕಾಪಾಡ್ತಾರೆ ಅಂತ ಅವರು ಸಮಾಧಾನನ ಪಡ್ಕೋತಾರೆ. ನಮ್ಮ ಒಪಿನಿಯನ್ನ ತಿಳಿಸೋದ್ರಿಂದ, ಅಂದರೆ ನಮ್ಮ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದ್ರಿಂದ ಒಂದು 4 ಜನಕ್ಕೆ ಸಮಾಧಾನ ಆಗುತ್ತೆ, ನೆಮ್ಮದಿ ಆಗುತ್ತೆ. ಅಂದರೆ ನೀವು ಎಲ್ಲರೂ ಹಂಚ್ಕೊಳ್ಳಿ ಅಂತ ನಾನು ಕೇಳ್ಕೊತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಹೀಗೆ ಎಲ್ಲ ಎಂಕರೇಜ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.